ಹಾಯ್ ಗೆಳೆಯರೆ, ನಿಮಗೆ CDL ಚೆಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ನೋಡುವ ಮೂವಿ 2015 ರಿಲೀಸ್ ಆದ ದ ಕ್ರಾನಿಕಲ್ಸ್ ಆಫ್ ಈವಲ್ ಅನ್ನೋ ಅಟ್ಟಹಾಸವಾದ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿನ. ಈ ಮೂವಿಯ ಕತೆ ಏನಂದ್ರೆ, ಹೀರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕೊಲೆ ಮಾಡ್ತಾನೆ. ಕರ್ಮ ಏನಂದ್ರೆ, ಅದ್ರ ಇನ್ವೆಸ್ಟಿಗೇಷನ್ ಮಾಡೋ ಟೀಮ್ಗೆ ಹೀರೋನೇ ಹೆಡ್. ಅದ್ರಿಂದ ಹೀರೋ ತಪ್ಪಿಸ್ಕೊಳ್ತಾನ ಇಲ್ವಾ ಅಂತ ಕೊನೆವರೆಗೂ ಸೀಟ್ ಎಡ್ಜ್ ನಲ್ಲಿ ಕೂರ್ಸೋ ತರ ತಗೊಂಡೋಗಿ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಗೆ ಆಶ್ಚರ್ಯವಾಗೋ ತರ ಒಂದು ಟ್ವಿಸ್ಟ್ ಕೊಡೋ ತರ ಸಿನಿಮಾ. ಬನ್ನಿ ಇವಾಗ ಮೂವಿ ಒಳಗೋಗಿ ಆ ಟ್ವಿಸ್ಟ್ ನ ಟೆಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮಾರಾಯ. ಮೂವಿಯ ಸ್ಟಾರ್ಟಿಂಗ್ ನಲ್ಲೇ ಕೊಲೆ ಕೇಸ್ ನಲ್ಲಿ ಒಬ್ಬನ ಅರೆಸ್ಟ್ ಮಾಡ್ತಾ ಇರ್ತಾರೆ. ಅಲ್ಲೇ ಅವನ ಮಗನೂ ಇರ್ತಾನೆ. ಅವನ್ನ ಅವ್ರ ಅಪ್ಪ ತಿರುಗಿ ಫುಲ್ ಫೀಲಿಂಗ್ ನಲ್ಲಿ ನೋಡ್ತಾರೆ. ಬಟ್ ಪೊಲೀಸ್ನವರು ಕರ್ಕೊಂಡು ಹೋಗ್ತಾ ಇದ್ರೆ, ಇನ್ಮೇಲೆ ನನ್ನ ಕೊಲೆಗಾರನ ಮಗ ಅಂತಾರೆ ಎಲ್ರು ಅಂತ ಹೆಣ್ಣಲ್ಲೇ ನೀರ್ ಹಾಕೊಂಡು ಆ ಹುಡುಗ ಅನ್ಕೋತಾ ಇದ್ರೆ, ಹಾಗೆ ಟೈಟಲ್ ಹಾಕಿ ನೆಕ್ಸ್ಟ್ ಸೀನ್ ಅಲ್ಲೇ ನಮ್ಮ ಹೀರೋನ ತೋರಿಸ್ತಾರೆ. ಅವ್ರಿಗೆ ದ ಬೆಸ್ಟ್ ಇನ್ವೆಸ್ಟಿಗೇಟರ್ ಆಫ್ ಪೊಲೀಸ್ ಅನ್ನೋ ಅವಾರ್ಡ್ ಕೊಡ್ತಾ ಇರ್ತಾರೆ. ಬಿಕಾಸ್ ಹೀರೋ ಒಬ್ಬ ಪೊಲೀಸ್ ಇನ್ವೆಸ್ಟಿಗೇಷನ್ ಟೀಮ್ ನ ಹೆಡ್. ನೆಕ್ಸ್ಟ್ ಅವರು ಅವರ ಚೀಫ್ ನ ನೋಡಕ್ ಹೋಗ್ತಾರೆ. ನೋಡೋಕೊಳ್ಳೆ ಕಟ್ಮಂಡು ಅಲ್ಲಿರೋ ಕಾಡಂದಿ ಹಂಗವನಲ್ಲ, ಇವನೇ ಚೀಫ್. ಸೂಪರ್ ಕಣೋ, ನನ್ನ ಶಿಷ್ಯ ಅಂತ ಪ್ರೂವ್ ಮಾಡ್ಬಿಟ್ಟೆ. ಇನ್ನೇನ್ ನಾನ್ ರಿಟೈರ್ಡ್ ಆಗ್ತೀನಿ, ನೆಕ್ಸ್ಟ್ ನನ್ನ ಜಾಗಕ್ಕೆ ನೀನೇ ಬರ್ಬೇಕು. ಪ್ರಮೋಷನ್ಸ್ ಬೇರೆ ಪ್ರೊಸೀಡಿಂಗ್ ಇದೆ, ಖಂಡಿತ ನಾನ್ ನಿನ್ಗೆ ರೆಕಮೆಂಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಯಾವ್ದೇ ಬ್ಲಾಕ್ ಮಾರ್ಕ್ ಬರ್ದೇ ಇರೋ ತರ ಕೆಲಸ ಮಾಡು ಅಂತ ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಹೀರೋ ಸ್ಟೇಷನ್ ಗೆ ಬಂದ್ರೆ ಎಲ್ರು ಅವ್ರಿಗೆ ಶುಭಾಶಯಗಳನ್ನ ಹೇಳ್ತಾರೆ. ಇದೇ ಸ್ಟೇಷನ್ ನಲ್ಲಿ ಹೀರೋನ ಕೆಳಗೆ ಒಬ್ರು ಪೊಲೀಸ್ ಡಿಟೆಕ್ಟಿವ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ನಾವು ಡಿಟೆಕ್ಟಿವ್ ಅಂತಾನೆ ಕರೆಯೋಣ. ಅವರು ಸ್ವಲ್ಪ ಹೊತ್ತು ಮಾತಾಡಿ ಅವಾರ್ಡ್ಗೆ ಕಂಗ್ರಾಟ್ಸ್ ಹೇಳಿ ಹೊರಟ್ರೆ, ಸ್ಟೇಷನ್ ನಲ್ಲಿರೋ ಒಬ್ಬ ಹೊಸ ಹುಡುಗ ಹೀರೋ ಹತ್ರ ಬಂದು ಮಾತಾಡ್ತಾನೆ. ಅವನು ನೋಡೋಕ್ ಕೊಳ್ಳೆ ಅಯ್ಯಂಗಾರ್ ಬೇಕರಿಲಿ ಸಿಗೋ ಈಸ್ಟ್ ಇದ್ದಂಗ ಅವನನ್ನ ನಾವು ಜೂನಿಯರ್ ಅಂತ ಕರೆಯೋಣ. ಹೀರೋಗೆ ಜೂನಿಯರ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಹೀರೋ ಫ್ಯಾಮಿಲಿ ಜೊತೆಗೆ ಜೂನಿಯರ್ ಒಳ್ಳೆ ಬಾಂಡಿಂಗ್ ಇರ್ತಾನೆ. ಅದ್ರಲ್ಲೂ ಹೀರೋ ಮಗನ್ ಕಂಡ್ರೆ ಫುಲ್ ಇಷ್ಟ. ಇವಾಗ್ಲೂ ಹೀರೋ ಏನೋ ಈ ಕೇಸ್ ನ ಈ ತರ ಸಾಲ್ವ್ ಮಾಡ್ತಾ ಇದೆಯಾ, ಇದ್ರಲ್ಲಿ ಇನ್ನೂ ಮೆಚೂರ್ಡ್ ಆಗಿ ನಡ್ಕೋಬೇಕು ಅಂತ ತುಂಬಾ ಒಳ್ಳೊಳ್ಳೆ ಸಜೆಷನ್ಸ್ ಕೊಟ್ಟಿ ಕಳ್ಸಿದ್ರೆ, ಅವತ್ತು ನೈಟ್ ಹೀರೋಗೆ ಅವಾರ್ಡ್ ಬಂದಿದ್ರಿಂದ ಹೀರೋನ ಟೀಮ್ ಹೀರೋಗೆ ಪಾರ್ಟಿ ಕೊಡ್ತಾರೆ. ಅದ್ರಲ್ಲಿ ಹೀರೋಗೆ ಒಂದು ಗಿಫ್ಟ್ ಕೂಡ ಕೊಡ್ತಾರೆ. ಅವತ್ತು ಫುಲ್ ಪಾರ್ಟಿ ಮೂಡ್ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ರೆ, ನೆಕ್ಸ್ಟ್ ಹೀರೋ ನನ್ನ ಫ್ಯಾಮಿಲಿ ಅವರು ಕಾಯ್ತಾವ್ರೆ, ನಾನು ಹೋಗ್ಬೇಕು ಅಂದ್ರೆ ಎಲ್ರು ಸೇರಿ ಒಂದು ಟ್ಯಾಕ್ಸಿ ಬುಕ್ ಮಾಡಿ ಹೀರೋನ ಕಳಿಸ್ತಾರೆ. ಟ್ಯಾಕ್ಸಿಗೆ ಹತ್ತಿದ ತಕ್ಷಣ ಅವರು ಹೆಂಡತಿಗೆ ಫೋನ್ ಮಾಡಿ ಬರ್ತಾ ಇದ್ದೀನಿ ಅಂತ ಹೇಳಿ ಟ್ಯಾಕ್ಸಿ ಡ್ರೈವರ್ಗೆ ಇಂತ ಹೋಟ್ಲಿಗೆ ಹೋಗಪ್ಪ ಅಂತ ಹೇಳಿ ಟಯರ್ಡ್ ಅಲ್ಲಿ ಹೀರೋ ಮಲಗ್ಬಿಡ್ತಾರೆ. ನಿದ್ದೆ ಮಾಡಿ ಎದ್ದ ಮೇಲೆ ಇವರು ಹೇಳಿದ ರೂಟ್ ಅನ್ನು ಬಿಟ್ಟು ಟ್ಯಾಕ್ಸಿ ಬೇರೆ ಕಡೆ ಹೋಗ್ತಾ ಇರೋದನ್ನ ನೋಡಿ ಹೀರೋ, ಲೇ ಸುಮಾಟೋ ಕೇಸ್ ಹಾಕೊಂಡಿರೋ ಸೈಕೋ ತರ ಇಟ್ಕೊಂಡು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ಯಾ ನೀನು, ನಿಲ್ಸೋ ಅಂದ್ರೆ, ಲೇ ಸುಮ್ನೆ ಕುತ್ಕೊಳ್ಳೋ ಕಂಡಿದ್ದೀನಿ ಅಂತ ಹೀರೋಗೆ ಆವಾಜ್ ಆಗ್ತಾನೆ ಟ್ಯಾಕ್ಸಿ ಡ್ರೈವರ್. ಕಾರ್ ಒಂದ್ ಕಡೆ ಹೋಗಿ ನಿಲ್ಸುತ್ತೆ. ನೆಕ್ಸ್ಟ್ ಒಂದು ಕತ್ತಿ ತಗೊಂಡು ಹೀರೋನ ಸಾಯ್ಸಕ್ಕೆ ಹೋದ್ರೆ, ಲೇ ಲೇ ಏನೋ ಮಾಡ್ತಾ ಇದ್ಯಾ, ಯಾರೋ ನೀನು ಅಂದ್ರೆ, ನೀನ್ ಎಷ್ಟು ಕೇಸ್ಗಳಲ್ಲಿ ದುಡ್ಡು ತಗೊಂಡು ಅಕ್ಯೂಸ್ ನ ಬಿಟ್ಟಿಲ್ಲ, ಅದರಿಂದನೇ ಇವತ್ತು ನೀನು ಸಾಯೋದು ಅಂತ ಅಟ್ಯಾಕ್ ಮಾಡಿದ್ರೆ ಇಬ್ರಿಗೂ ಸರಿಯಾಗಿ ಜಗಳ ಆಗುತ್ತೆ. ಆ ಗ್ಯಾಪ್ ನಲ್ಲಿ ಹೀರೋ ಕೈಗೆ ಟ್ಯಾಕ್ಸಿ ಡ್ರೈವರ್ ನ ಕತ್ತಿ ಸಿಗುತ್ತೆ. ಅದ್ರ ನೆಕ್ಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೀರೋ ಅವನಿಗೆ ಚುಚ್ಚಿಬಿಡ್ತಾರೆ. ಅಲ್ಲಿಗೆ ಟ್ಯಾಕ್ಸಿ ಡ್ರೈವರ್ ಕತೆ ಹೋಗಯಾ. ಈಗ ಹೀರೋಗೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ಪ್ರಮೋಷನ್ ಲಿಸ್ಟ್ ಅಲ್ಲಿ ಇವರ ಹೆಸರು ಇರುತ್ತೆ. ಆದ್ರೂ ಪರವಾಗಿಲ್ಲ, ನಮ್ಮ ಪೊಲೀಸ್ ಅವ್ರಿಗೆ ಹೇಳಿ ಪರಿಸ್ಥಿತಿ ಅರ್ಥ ಮಾಡಿಸಿದ್ರಾಯ್ತು ಅಂತ ಫೋನ್ ಮಾಡೋಕೆ ಹೋದ್ರೆ, ಅಷ್ಟ್ರಲ್ಲಿ ಅವರ ಚೀಫ್ ಹೀರೋಗೆ ಕಾಲ್ ಮಾಡಿ, ಲೇ ಶಿಷ್ಯ, ನಿನ್ನ ಹೆಸರನ್ನ ರೆಕಮೆಂಡ್ ಮಾಡಿದೀನೋ, ಆಲ್ಮೋಸ್ಟ್ ನೀನೇ ಇರ್ಬೇಕು, ಸ್ವಲ್ಪ ಹುಷಾರಾಗಿರೋ ಅಂತ ಹೇಳಿ ಇಡ್ತಾರೆ. ಈಗ ಈ ತರ ಆಗಿದೆ ಅಂತ ಗೊತ್ತಾದ್ರೆ ಇವ್ರಿಗೆ ಪ್ರಮೋಷನ್ ಸಿಗಲ್ಲ, ಅವರ ಕೆರಿಯರ್ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಡು ಇದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಅನ್ಕೊಂತಾರೆ ಹೀರೋ. ಯಾರಾದ್ರೂ ನೋಡ್ತಾ ಇದಾರ ಅಂತ ಫಸ್ಟ್ ನೋಡ್ತಾರೆ. ನೆಕ್ಸ್ಟ್ ಕಾರೆಲ್ಲ ಹುಡುಕಿ ಒಂದು ಸೆಲೋ ಟೇಪ್ ತಗೊಂಡು ಆ ಟೇಪ್ ನ ಮೂಲಕ ಕತ್ತಿಯ ಮೇಲಿರೋ ಫಿಂಗರ್ ಪ್ರಿಂಟ್ ತೆಗಿತಾರೆ. ಯಾಕಂದ್ರೆ ಇವ್ರಿಗೆ ಫಾರೆನ್ಸಿಕ್ ನವರು ಫಿಂಗರ್ ಪ್ರಿಂಟ್ ಹೇಗ್ ತೆಗಿತಾರೆ ಅನ್ನೋ ಬಗ್ಗೆ ನಾಲೆಜ್ ಇರುತ್ತೆ. ಸೊ ಕಾರು ಮತ್ತೆ ಅವನ ಬಾಡಿ ಎಲ್ಲಾ ಕಡೆ ಫಿಂಗರ್ ಪ್ರಿಂಟ್ ತೆಗೆದು ಕ್ಲೀನ್ ಮಾಡಿ ಬಾಡಿನ ಅಲ್ಲೇ ಬಿಟ್ಟು ಹೀರೋ ಹೋಗ್ತಾರೆ. ಆದ್ರೆ ನೆಕ್ಸ್ಟ್ ಡೇ ಹೀರೋಗೆ ಯಾರೋ ಒಂದು ಟ್ವಿಸ್ಟ್ ಕೊಡ್ತಾರೆ. ಅದೇನಂದ್ರೆ, ಇವರು ಸಾಯಿಸಿದ ಟ್ಯಾಕ್ಸಿ ಡ್ರೈವರ್ ನ ಬಾಡಿನ ಸಿಟಿಯ ಮಧ್ಯದಲ್ಲಿ ಕ್ರೇನ್ ನಲ್ಲಿ ನೇತಾಕಿರ್ತಾರೆ. ಯಾವ್ದೋ ಬಾಡಿ ಇದೆ ಅಂತ ಹೀರೋ ಅಂಡ್ ಟೀಮ್ ಸ್ಪಾಟ್ ಗೆ ಬರ್ತಾರೆ. ಅದಾದ್ಮೇಲೆ ಹೀರೋನು ಬರ್ತಾನೆ ಅಲ್ಲಿಗೆ. ಬಾಡಿನ ನೋಡಿದ ಹೀರೋಗೆ ಭಕ್ ಅನ್ನುತ್ತೆ. ನಾನು ಅಲ್ಲಿ ಬಿಟ್ಟು ಬಂದಂತ ಬಾಡಿನ ಯಾರು ತಂದು ನೇತಾಕಿದ್ದು ಅಂತ ಹೀರೋ ಯೋಚಿಸ್ತಾ ಇದ್ರೆ, ಅಲ್ಲಿಗೆ ಬಂದ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಏನಾದ್ರು ಎವಿಡೆನ್ಸ್ ಸಿಗ್ಬೋದು ಅಂತ ಬಾಡಿಲೆಲ್ಲ ಹುಡುಕ್ತಾ ಇದ್ರೆ, ಇದನ್ನೆಲ್ಲ ನೋಡ್ತಾ ಇದ್ದ ಹೀರೋನ ಹಾರ್ಟ್ ಢೌ ಢೌ ಅಂತ ಹುಡುಕೋತಾ ಇರ್ತದೆ. ನೆಕ್ಸ್ಟ್ ಹೀರೋ ಇನ್ಸಿಡೆಂಟ್ ಆದ ಜಾಗಕ್ಕೆ ಹೋಗಿ ನೋಡ್ತಾನೆ, ಅಲ್ಲಿ ಡೆಡ್ ಬಾಡಿ ಇಲ್ಲ. ಇಲ್ಲಿಂದ ಡೆಡ್ ಬಾಡಿ ಅಲ್ಲಿ ಹೇಗೋಯ್ತು ಅಂತ ಯೋಚನೆ ಮಾಡ್ತಾ ಇದ್ರೆ, ಆ ಕಡೆ ಡಿಟೆಕ್ಟಿವ್ ಮತ್ತೆ ಜೂನಿಯರ್ ಡೆಡ್
ಡೆಡ್ ಬಾಡಿ ಸಿಕ್ಕ ಜಾಗದಲ್ಲಿ ಎವಿಡೆನ್ಸ್ ನ ಹುಡುಕ್ತಾ ಇದ್ರೆ ಆಗ ಡಿಟೆಕ್ಟಿವ್ ಕಣ್ಣಿಗೆ ಒಂದು ಟ್ಯಾಕ್ಸಿ ಬೀಳುತ್ತೆ. ಇದಕ್ಕೆ ಇಲ್ಲೇನು ಕೆಲಸ ಅಂತ ಅಲ್ಲೇ ಇದ್ದ ಜೂನಿಯರ್ ಗೆ ಹೇಳಿ ಅದನ್ನ ಚೆಕ್ ಮಾಡೋ ಅಂದ್ರೆ ಜೂನಿಯರ್ ಆ ಟ್ಯಾಕ್ಸಿನ ಒಳಗೆಲ್ಲ ನೋಡಿ ಚೆಕ್ ಮಾಡ್ತಾ ಇದ್ರೆ ಅಲ್ಲಿ ಜೂನಿಯರ್ ಗೊಂದು ಶಾಕ್. ಅದೇನಂದ್ರೆ ನಿನ್ನೆ ರಾತ್ರಿ ಹೀರೋ ಅವ್ರಿಗೆ ಕೊಟ್ಟ ಗಿಫ್ಟ್ ಇಲ್ಲಿ ಜೂನಿಯರ್ ಗೆ ಸಿಗುತ್ತೆ. ಅದನ್ನ ನೋಡಿದ ಜೂನಿಯರ್ ಶಾಕ್ ಆಗಿ ಪಾಕೆಟ್ ನಲ್ಲಿ ಇಟ್ಕೊಂತಾನೆ. ಅದ್ರ ಬಗ್ಗೆ ಡಿಟೆಕ್ಟಿವ್ ಕೂಡ ಹೇಳಲ್ಲ. ಅಲ್ಲಿಗೆ ಬಂದ ಡಿಟೆಕ್ಟಿವ್ ಏನಾದ್ರೂ ಸಿಕ್ತಾ ಅಂದ್ರೆ ಇಲ್ಲ ಏನೂ ಸಿಕ್ಲಿಲ್ಲ ಅಂತಾನೆ. ಇಬ್ರು ಹೋಗಿ ಟ್ಯಾಕ್ಸಿಯ ಡಿಕ್ಕಿ ತೆಗೆದ್ರೆ ಅಲ್ಲಿ ಡೆಡ್ ಬಾಡಿ ತಂದಿರೋ ಎವಿಡೆನ್ಸ್ ಇರುತ್ತೆ, ಅಂದ್ರೆ ರಕ್ತ ಆಗಿರುತ್ತೆ. ಸೊ ಡೆಡ್ ಬಾಡಿನ ಈ ಕಾರ್ ನಲ್ಲಿ ತಂದು ನೇತಾಕವ್ರೆ ಅಂತ ಅನ್ಕೊಂಡು ನೆಕ್ಸ್ಟ್ ಈ ವಿಷಯ ಊರೆಲ್ಲ ಫುಲ್ ವೈರಲ್ ಆಗುತ್ತೆ. ಯಾಕಂದ್ರೆ ಊರ ಮಧ್ಯದಲ್ಲಿ ಬಾಡಿ ನೇತಾಕಿದ್ರೆ ಇನ್ನೇನಾಗುತ್ತೆ. ಸೊ ಆದಷ್ಟು ಬೇಗ ಪೊಲೀಸ್ನವ್ರಿಗೆ ಈ ಕೇಸ್ ನ ಸಾಲ್ವ್ ಮಾಡ್ಬೇಕು ಅಂತ ಪ್ರೆಷರ್ ಜಾಸ್ತಿ ಆಗಿ ಹೀರೋಯಿನ್ ಟೀಮ್ ಅಲ್ಲಾಡೋಗ್ತಾರೆ. ಮೊದಲು ಸತ್ತ ಟ್ಯಾಕ್ಸಿ ಡ್ರೈವರ್ ಯಾರಂತ ಡೀಟೇಲ್ಸ್ ತೆಗೆದ್ರೆ ಅವನೊಬ್ಬ ಅನಾಥ, ಹೇಳೋರ್ ಕೇಳೋರ್ ಯಾರಿಲ್ಲ. ಅವನು ಓಡಿಸ್ತಾ ಇದ್ದ ಟ್ಯಾಕ್ಸಿ ಕೂಡ ಬಾಡಿಗೆದ್ದು. ಅಂದ್ರೆ ತಿಳ್ಕೊಳ್ಳಿ ಅವನ ಪರಿಸ್ಥಿತಿ ಏನಾಗಿರ್ಬೇಡ ಅಂತ. ಅದಲ್ಲದೆ ಅವನಿಗೆ ಕ್ರಿಮಿನಲ್ ಹಿಸ್ಟ್ರಿ ಕೂಡ ಇರುತ್ತೆ, ಯಾಕಂದ್ರೆ ಇವನೊಬ್ಬ ಡ್ರಗ್ ಅಡಿಕ್ಟ್ ಕೂಡ. ಇದ್ರ ಮೇಲೆ ಈ ಟ್ರೋಲ್ ಅಲ್ಲಿರೋ ಟ್ಯಾಕ್ಸಿ ಡ್ರೈವರ್ ಬಗ್ಗೆ ಮತ್ತೆ ಏನು ಗೊತ್ತಿಲ್ಲ. ಇವನು ಕೊಲೆಯಾದ ದಿನ ಇವನ್ ಎಲ್ಲೆಲ್ಲ ಹೋಗವನೆ, ಅಲ್ಲೆಲ್ಲ ಇರುವ CCTV ಕ್ಯಾಮ್ರಾ ಚೆಕ್ ಮಾಡಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅಂತ ಒಂದು ಟೀಮ್ ಅದನ್ನ ಚೆಕ್ ಮಾಡ್ತಾ ಇದ್ರೆ ಫಾರೆನ್ಸಿಕ್ ಎಕ್ಸ್ಪರ್ಟ್ ಡಿಟೆಕ್ಟಿವ್ ಮತ್ತೆ ಹೀರೋನ ಕರೆದು ಡೆಡ್ ಬಾಡಿಯ ಉಗುರಿನಲ್ಲಿ ಮನುಷ್ಯನ ಟಿಶ್ಯೂ ಇದೆ ಅಂದ್ರೆ ಸೊ ಕಿಲ್ಲರ್ಗೂ ಡ್ರೈವರ್ಗೂ ಹೊಡೆದಾಟ ಆಗಿದೆ. ಆಗ ಕಿಲ್ಲರ್ ನ ಟಿಶ್ಯೂಸ್ ಡ್ರೈವರ್ ನ ಉಗುರಿನಲ್ಲಿ ಸೇರಿಕೊಂಡಿದೆ. ಸೊ ನೀವ್ ಯಾರಾದ್ರೂ ಸಸ್ಪೆಕ್ಟ್ ನ ಕರ್ಕೊ ಬಂದ್ರೆ DNA ಟೆಸ್ಟ್ ಮಾಡಿ ಟ್ಯಾಲಿ ಮಾಡಿ ಕಿಲ್ಲರ್ ಇವ್ರೆ ಅಂತ ಕಂಡಿಡಬಹುದು ಅಂತಂದ್ರೆ ನೆಕ್ಸ್ಟ್ CCTV ಚೆಕ್ ಮಾಡ್ತಾ ಇದ್ರಲ್ಲ ಅದ್ರಲ್ಲಿ ಟ್ಯಾಕ್ಸಿ ಟ್ರಾವೆಲಿಂಗ್ ರೂಟ್ ಗೊತ್ತಾಗುತ್ತೆ. ಆದ್ರೆ ಹೀರೋ ಹತ್ತಿದ ಏರಿಯಾದ CCTV ಬಿಟ್ಟು ಅದರ ನೆಕ್ಸ್ಟ್ ಸಿಗ್ನಲ್ CCTV ಇಂದ ಚೆಕ್ ಮಾಡ್ತಾವ್ರೆ. ಇನ್ನು ಹೀರೋ ಹತ್ತಿದ ಕಡೆ CCTV ಚೆಕ್ ಮಾಡಿಲ್ಲ. ನೆಕ್ಸ್ಟ್ ಕಾರ್ ಈ ರೂಟ್ ಅಲ್ಲಿ ಹೋಗ್ತಾ ಇದೆ, ಅದ್ರಲ್ಲೊಬ್ಬ ಪ್ಯಾಸೆಂಜರ್ ಇದ್ದಾನೆ. ಆದ್ರೆ ಮತ್ತೆ ಬರಬೇಕಾದ್ರೆ ಕಾರಲ್ಲಿ ಒಬ್ನೇ ಇದ್ದಾನೆ, ಓಡಿಸ್ಕೊಂಡು ಹೋಗಿದ್ದ ಡ್ರೈವರ್ ಕಾಣ್ತಾ ಇಲ್ಲ. ಅಂದ್ರೆ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದ ಪ್ಯಾಸೆಂಜರ್ ಒಂದು ಕಡೆ ನಿಲ್ಲಿಸಿ ಕೊಲೆ ಮಾಡಿ ಡ್ರೈವರ್ ಬಾಡಿನ ಕಾರ್ ಡಿಕ್ಕಿಲ್ ಹಾಕೊಂಡು ಬಂದು ನೇತಾಕವ್ನೆ ಅಂತ CCTV ಫುಟೇಜ್ ಎಲ್ಲ ನೋಡಿ ಅನಾಲಿಸಿಸ್ ಮಾಡ್ತಾನೆ ಡಿಟೆಕ್ಟಿವ್. ಅದಕ್ಕೂ ಮುಂಚೆ ಕಾರ್ ನಲ್ಲಿದ್ದ ಪ್ಯಾಸೆಂಜರ್ ಯಾರು ಅಂತ ಕಂಡಿಡಿಯೋ ಪ್ರೋಸೆಸ್ಗೆ ಪೊಲೀಸ್ನವ್ರು ಹೇಳಿದ್ರೆ ನಮಗೂ ಹೀರೋಗೆ ಮಾತ್ರ ಗೊತ್ತು ಅದು ಹೀರೋನೇ ಅಂತ. ಅದೇನಾದ್ರೂ ಇವ್ರಿಗೆ ಗೊತ್ತಾದ್ರೆ ನನ್ ಕತೆ ಅಷ್ಟೇ ಅಂತ ಹೇಳಿ ಸ್ಟೇಷನ್ ನಲ್ಲಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಆ CCTV ಫುಟೇಜ್ ಇರೋ ಡಿಸ್ಕ್ ಅನ್ನು ಕದ್ದು ಹೀರೋ ಕೋಟ್ ಪ್ಯಾಕೆಟ್ ನಲ್ಲಿ ಹಾಕೊಳ್ತಾ ಇರೋದನ್ನ ಈ ಪಾರ್ಕಿಂಗ್ ಲಾಟ್ ಗೆಲ್ಲ ಪೇಂಟ್ ಹೊಡೆಯಂಗ ಅವನಲ್ಲ ಜೂನಿಯರ್ ಅವನು ನೋಡ್ಬಿಡ್ತಾನೆ. ಸೊ ಅವನಿಗೆ ಹೀರೋ ಮೇಲೆ ಇದ್ದ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಟ್ಯಾಕ್ಸಿಲಿ ಹೀರೋನ ಚೈನ್ ಸಿಕ್ಕಿರುತ್ತೆ. ಬಟ್ ಈಗ್ಲೂ ಯಾರಿಗೂ ಹೇಳ್ದೆ ನಾನು ಆ ಕಿಲ್ಲರ್ ನ ಕಂಡಿಡಿದ್ ಬಿಟ್ಟೆ ಅಂತ CCTV ಫುಟೇಜ್ ನ ಎಲ್ರಿಗೂ ತೋರ್ಸಿದ್ರೆ ಅದ್ರಲ್ಲಿ ಯಾರೋ ಒಬ್ಬ ಟ್ಯಾಕ್ಸಿ ಡ್ರೈವರ್ ನ ಬಾಡಿನ ಡಿಕ್ಕಿಯಿಂದ ಹೊರ ತೆಗಿತಾ ಇರೋ ತರ ಇರುತ್ತೆ. ಅವನ ಫೇಸ್ ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಅವನ್ನ ಹುಡುಕೊಂಡು ಪೊಲೀಸ್ನವರು ಹೊರಟ್ರೆ ಅಲ್ಲಿ ಇದೇನು ಗೊತ್ತಿಲ್ಲದೆ ಒಳ್ಳೆ ಜಾರ್ಖಂಡ್ ನಿಂದ ಬಂದು ಜಾಕಿ ಟೋಲಿಯೋ ತರ ಇದಾನಲ್ಲ ಸಸ್ಪೆಕ್ಟ್, ಅವನು ಕ್ಯಾಶುವಲ್ ಆಗಿ ರೋಡ್ ಅಲ್ಲಿ ಹೋಗ್ತಾ ಇರ್ತಾನೆ. ಅವನ ಪಕ್ಕದಲ್ಲಿ ಪೊಲೀಸ್ ವೆಹಿಕಲ್ ಬಂದ ತಕ್ಷಣ ನೋಡಿ ಅಯ್ಯಯ್ಯೋ ಅನ್ಕೊಂಡು ಪಿಟ್ಟಿ ಉಷಾಗೆ ಪೈಪೋಟಿ ಕೊಡೋ ತರ ಓಡ್ತಾವನೆ. ಅವನಿಂದ ಎಲ್ರು ಓಡ್ತಾರೆ, ಬಟ್ ಅವ್ನ್ ಯಾರ ಕೈಗೂ ಸಿಗ್ತಾ ಇಲ್ಲ. ಸೊ ಎಲ್ರು ಡಿವೈಡ್ ಆಗಿ ಹುಡುಕ್ತಾರೆ. ಹೀರೋನು ಒಂದ್ ಕಡೆ ಹೋಗಿ ಹುಡುಕ್ತಾನೆ. ಹೀರೋನ ಟೈಮ್ ಏನೋ ಹೀರೋ ಕಣ್ಣಿಗೆ ಬೀಳ್ತಾನೆ. ಹೀರೋ ಕೂಡ ಚೇಸ್ ಮಾಡ್ಕೊಂಡು ಅವನಿಂದ ಹೋದ್ರೆ ಲಾಸ್ಟ್ ಅಲ್ಲಿ ಒಂದ್ ಕಡೆ ಹೀರೋ ಅವನ್ನ ಲಾಕ್ ಮಾಡಿ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿ ಯಾರೋ ನೀನು ಅಂದ್ರೆ ಅದಕ್ಕವನು ನಾನೇನು ಅವನ್ನ ಕೊಲೆ ಮಾಡಿಲ್ಲ, ಅವ್ನ್ ಆಲ್ರೆಡಿ ಸತ್ತೋಗಿದ್ದ, ಅವನ್ನ ಎತ್ಕೊ ಬಂದು ನೇತಾಕೋಕೆ ಯಾರೋ ಒಬ್ರು ನನ್ಗೆ ಹೇಳಿದ್ರು, ಅಷ್ಟಕ್ಕೆಲ್ಲ ನಾನು ಹಿಡಿತಾ ಇದ್ದೀರಾ ಅಂತ ಅವನಂದ್ರೆ ಏನೋ ಯಾರೋ ಬೇರೆಯವ್ರು ಹೇಳಿದ್ರ, ಅವ್ರು ಯಾರು ಅಂತ ಹೀರೋ ಕೇಳಿದ್ರೆ ಆದ್ರೆ ಅವನು ಇದಕ್ಕೆ ಉತ್ತರ ಇಲ್ದೆ ಒಂದು ಕೋಲ್ ಎತ್ಕೊಂಡು ಹೊಡೆಯೋಕೆ ಬಂದ್ರೆ ಹೀರೋ ಧಮ್ ಅಂತ ಫೈರ್ ಮಾಡ್ತಾನೆ. ಸೊ ಸಸ್ಪೆಕ್ಟ್ ಕತೆ ಹೋಗಯ. ಬಟ್ ಹೀರೋನ ಬ್ಯಾಡ್ ಟೈಮ್ ಏನಂದ್ರೆ ಮತ್ತೆ ಇದನ್ನೆಲ್ಲ ಜೂನಿಯರ್ ನೋಡ್ಬಿಡ್ತಾನೆ. ಅಷ್ಟರಲ್ಲಿ ಹೀರೋ ಟೀಮ್ ಕೂಡ ಅಲ್ಲಿಗೆ ಬರುತ್ತೆ. ಈಗ ಚೀಫ್ ನ ಪ್ರಕಾರ ಸತ್ತಿರೋದು ಕಿಲ್ಲರೇ. ಸತ್ತ ಡ್ರೈವರ್ಗೂ ಈಗ ಸತ್ತ ಸಸ್ಪೆಕ್ಟ್ಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಇವರಿಬ್ಬರ ಕಾಲ್ ರೆಕಾರ್ಡ್ ನ ಚೆಕ್ ಮಾಡಿದ್ರೆ ಇವರಿಬ್ಬರಿಗೂ ಫ್ರೀಕ್ವೆಂಟ್ ಆಗಿ ಒಂದು ಆಡ್ ಏಜೆನ್ಸಿಯಿಂದ ಕಾಲ್ ಹೋಗಿರುತ್ತದೆ. ಆ ಆಡ್ ಏಜೆನ್ಸಿಯ ಮ್ಯಾನೇಜರ್ ನ ಹುಡುಕ್ತಾವ್ರೆ. ಅದಲ್ಲದೆ ಇವರಿಬ್ಬರಿಗೂ ಇರೋ ಇನ್ನೊಂದು ಕಾಮನ್ ವಿಷಯ ಏನಂದ್ರೆ ಈ ಪಾಯೋ ಮುಂಚೆ ಮೆಟಾಫೋನ್ ಅನ್ನೋ ಡ್ರಗ್ ನ ತಗೊಂಡವ್ರೆ ಅಂತ ಡಿಟೆಕ್ಟಿವ್ ಇವರಿಬ್ರ ಬಗ್ಗೆ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೆಲ್ಲ ಇರ್ಲಿ, ಮೊದಲು DNA ಟೆಸ್ಟ್ ಮಾಡಿ ಕಿಲ್ಲರ್ ಅವನೇನ ಅಂತ ಕಂಡಿಡಿ ಅಂತ ಚೀಫ್ ಹೇಳಿದ್ರೆ ಹೀರೋಗೆ ಆಫೀಸ್ ಅಲ್ಲಿ ಕುಳಿತಿರೋ ಟೈಮ್ ಎಲ್ಲ ಭಕ್ ಭಕ್ ಅಂತ ಇದ್ರೆ ಇವ್ರಿಗೆ ಹೆಂಗಾದ್ರೆ ಅಲ್ಲಿ ಜೂನಿಯರ್ಗೆ ಬೇರೆ ಹೀರೋ ಮೇಲೆ ಡೌಟ್ ಇರೋದು ಯಾರಿಗೂ ಹೇಳ್ದೆ ಏನ್ ನಡೀತಾ ಇದೆ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿದ್ರೆ
ಇದ್ರೆ ಇದ್ರ ಮಧ್ಯದಲ್ಲೇ ಹೀರೋ ಹೀಗೆ ಇದ್ರೆ ಆಗೋಲ್ಲ ಅಂತ ನಾನೇ ಫೀಲ್ಡ್ ಇಳಿಯಬೇಕು. ಮೊದಲು ಇವ್ರಿಗಿಬ್ರಿಗಿರೋ ಕಾಮನ್ ಪಾಯಿಂಟ್ ಅಂದ್ರೆ ಆ ಮೆಟಾಫೋನ್ ಅನ್ನೋ ಡ್ರಗ್ ಬಗ್ಗೆ ತಿಳ್ಕೊಳ್ಳೋಕೆ ಒಬ್ಬ ಡ್ರಗ್ ಡೀಲರ್ ನ ಹಿಡಿದು ಹೊಡೆದು ಕೇಳಿದ್ರೆ, ಸಾರ್ ಅದು ತುಂಬಾ ರೇರ್ ಡ್ರಗ್, ಅದನ್ನ ನನ್ನ ಹತ್ರ ಇಲ್ಲ ಸಾರ್. ಆ ಡ್ರಗ್ ನ ಬಗ್ಗೆ ನನಗ್ ಗೊತ್ತಿರೋದೇನಂದ್ರೆ ಹೋದ ವರ್ಷ 3 ಜನ ಫಿಲ್ಮ್ ಆಕ್ಟರ್ಸ್ ಅದನ್ನ ತಗೊಂಡು ಸಿಕ್ಕಾಕೊಂಡವ್ರೆ, ಅವ್ರ ಹೆಸರು ಇದು ಅಂತ ಹೇಳಿದ್ರೆ ಹೀರೋ ಹೋಗಿ ಆ 3 ಆಕ್ಟರ್ ಗಳ ಹೆಸರನ್ನ ನೆಟ್ ಅಲ್ಲಿ ಚೆಕ್ ಮಾಡಿದ್ರೆ ಅದ್ರಲ್ಲಿ ಒಬ್ಬ ಆಕ್ಟರ್ ಮಾತ್ರ ಸತ್ತ ಇವರಿಬ್ರಿಗೂ ಕಾಲ್ ಬರ್ತಾ ಇದ್ದ ಆಡ್ ಏಜೆನ್ಸಿಲಿ ಕೆಲಸ ಮಾಡ್ತಾ ಇರೋದು ಅಂತ ತಿಳ್ಕೊಂಡು ಹೀರೋ ಆ ಆಕ್ಟರ್ ನ ಮೀಟ್ ಮಾಡಿ ವಿಚಾರಿಸಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಅನ್ಕೊಂಡ್ರೆ ನೆಕ್ಸ್ಟ್ ಸಸ್ಪೆಕ್ಟ್ ನ DNA ಮತ್ತೆ ಟ್ಯಾಕ್ಸಿ ಡ್ರೈವರ್ ಹತ್ರ ಸಿಕ್ಕ DNA ಅನಾಲಿಸಿಸ್ ಮಾಡಿ ನೋಡಿದ್ರೆ ಸಸ್ಪೆಕ್ಟ್ ಕೂಡ ಕಿಲ್ಲರ್ ಅಲ್ಲ ಅಂತ ಬರುತ್ತೆ. ಇದನ್ನ ಡಿಟೆಕ್ಟಿವ್ ಹೀರೋ ಹತ್ರ ಹೇಳಿದ್ರೆ, ಓಹೋ ಇದನ್ನ ಈಗ ಕಂಡಿಡಿತಾ ಇದ್ದೀರಾ, ಸರಿ ಹೋಯ್ತು ಅಂತ ಮನ್ಸಲ್ಲಿ ಅನ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಚೀಫ್ ಹೀರೋನ ಕಂಡಂಗೆಲ್ಲ ಬೈತವ್ರೆ. ಏನೋ ನಡೀತೈತೆ ಇಲ್ಲಿ, ಅವನ್ ನೋಡಿದ್ರೆ ಕಿಲ್ಲರ್ ಅವನಲ್ಲ ಅಂತವ್ನೆ, ನೀನ್ ನೋಡಿದ್ರೆ ಜಾತ್ರೆಯಲ್ಲಿ ಜಾಗ್ತೆ ಹೊಡಿ ಒಂಥರ ಶೂಟ್ ಮಾಡ್ಬಿಟ್ಟೆ, ನಿಮ್ನೆಲ್ಲಾ ಕಟ್ಕೊಂಡ್ ನಾನು ಪ್ರೆಸ್ಗೆ ಏನೋ ಉತ್ತರ ಹೇಳಿ ಇನ್ನೇನು ಮಾಡಕ್ಕಾಗಲ್ಲ, ನಾವ್ ಎಂತೆಂತದ್ದೆಲ್ಲ ಮಾಡಿದ್ದೀವಿ, ಸತ್ತವನೇ ಕಿಲ್ಲರ್ ಅಂತ ಹೇಳಿ ಕೇಸ್ ಮುಗ್ಸು ಅಂತ ಕೇಸ್ ನ ಫ್ಯಾಬ್ರಿಕೇಟ್ ಮಾಡು ಅಂತ ಚೀಫ್ ಹೇಳಿದ್ರೆ, ಓಹೋ ಇದು ಒಂಥರ ಚೆನ್ನಾಗೇ ಇದೆ ಅಂತ ಖುಷಿಯಾದ ಹೀರೋ ಇದಕ್ಕೆಲ್ಲ ಯಾರ್ ಕಾರಣ ಅವ್ರನ್ನ ಕಂಡಿಡಬೇಕು ಅಂತ ಆ ಆಡ್ ಕಂಪ್ನಿಗೆ ಹೋಗಿ ಮ್ಯಾನೇಜರ್ ನ ಮೀಟ್ ಮಾಡಿ ಆಕ್ಟರ್ ಬಗ್ಗೆ ವಿಚಾರಿಸಿದ್ರೆ ಅವನ ಸಾರ್ ಆ ಡ್ರಗ್ ಕೇಸ್ ಆದ್ಮೇಲೆ ಅವನ ಈ ಕಡೆ ಬರಲೇ ಇಲ್ಲ ಅಂದ್ರೆ, ಸರಿ ಅವನ ಬಗ್ಗೆ ಬೇರೆ ಏನಾದ್ರು ಗೊತ್ತಾ ಅಂತ ಕೇಳಿದ್ರೆ ಅವನ ಫೈಲ್ ಅಲ್ಲಿ ಇದ್ದ ಆಕ್ಟರ್ ನ ಅಡ್ರೆಸ್ ನ ಮ್ಯಾನೇಜರ್ ಕೊಡ್ತಾನೆ. ಇಲ್ಲಿ ಹೀಗೆ ನಡೀತಾ ಇದ್ರೆ ಅಲ್ಲಿ ಎಡ್ವರ್ಡ್ ಗುಟ್ಟಿದ ಏಡಿ ತರ ಅವನಲ್ಲ ಜೂನಿಯರ್, ಅವನು ಹೀರೋ ಯಾವ ಏರಿಯಾದ CCTV ಡಿಸ್ಕ್ ಎತ್ಕೊಂಡು ಹೋದ್ರು ಅದನ್ನ ತಿಳ್ಕೊಂಡು CCTV ಮೈನ್ ಸರ್ವರ್ ಗೆ ಹೋಗಿ ಆ ಏರಿಯಾದ CCTV ಫುಟೇಜ್ ತಗೋತಾನೆ. ಅಲ್ಲಿ ನಮ್ಮ ಹೀರೋ ಆ ಆಕ್ಟರ್ ನ ಮನೆಗೆ ಹೋಗಿ ನೋಡಿದ್ರೆ ಮನೆಯಲ್ಲೆಲ್ಲ ಫುಲ್ ಗಲೀಜು, ಅಲ್ಲಲ್ಲಿ ಡ್ರಿಂಕ್ಸ್ ಬಾಟ್ಲು ಅಲ್ಲೇ ತಿಂದು ಅಲ್ಲೇ ಮಲ್ಗಿರೋ ತರ ಇರುತ್ತೆ, ಮತ್ತೆ ಮೋಜೋ ಅನ್ನೋ ಬಾರ್ ನ ಮ್ಯಾಚ್ ಬಾಕ್ಸ್ ಕೂಡ ಇರುತ್ತೆ. ಅದನ್ನೆಲ್ಲ ಫೋಟೋ ಇಟ್ಕೊಂಡು ಹೀರೋ ಅಲ್ಲಿಂದ ಹೊರಟ್ರೆ ಇಲ್ಲಿ ಜೂನಿಯರ್ ಸ್ಟೇಷನ್ ನಲ್ಲಿ ತಂದ CCTV ಫುಟೇಜ್ ನೋಡ್ತಾ ಇದ್ರೆ ಅದ್ರಲ್ಲಿ ಹೀರೋ ಆ ಟ್ಯಾಕ್ಸಿಲಿ ಹತ್ತಾ ಇರೋದಿರುತ್ತೆ. ಸೊ ಆ ಟ್ಯಾಕ್ಸಿಲಿ ಟ್ರಾವೆಲ್ ಮಾಡಿದ ಪ್ಯಾಸೆಂಜರ್ ಇವ್ರೇ ಅಂತ ಜೂನಿಯರ್ ಗೆ ಇವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋನ ಸಪರೇಟ್ ಆಗಿ ಮೀಟ್ ಮಾಡಿದ ಜೂನಿಯರ್ ಅವನಿಗೆ ಗೊತ್ತಾದ ಎಲ್ಲಾ ವಿಷಯನು ಇಂಡೈರೆಕ್ಟ್ ಆಗಿ ಹೇಳಿ ಇದರಿಂದ ಹೇಗೆ ಹೊರಬರಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ಈ ವಿಷಯನ ನಾನು ಯಾರಿಗೂ ಹೇಳಿಲ್ಲ ಅಂತೇಳಿ ಆ CCTV ಡಿಸ್ಕ್ ಮತ್ತೆ ಚೈನ್ ಇಟ್ಟು ಅವನ್ ಹೋದ್ರೆ ನೆಕ್ಸ್ಟ್ ಡೇ ಆಡ್ ಏಜೆನ್ಸಿ ಮ್ಯಾನೇಜರ್ ಇಂದ ಹೀರೋಗೆ ಫೋನ್ ಬರುತ್ತೆ. ಸರ್ ನೀವು ಕೇಳಿ ಹೋದ್ಮೇಲೆ ಅವನು ಸಿಕ್ಕಿದ್ದ, ಹೀಗೆ ನೀವು ಅವನ್ನ ಹುಡುಕ್ತಾ ಇರೋ ವಿಷಯ ಅವನ್ಗೆ ಹೇಳಿದ್ರೆ, ಓ ಅವ್ರು ನಂಗೆ ಚೆನ್ನಾಗ್ ಗೊತ್ತು, ನಾನೇ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಹೇಳೋದ ಅಂತ ಅವನು ಹೇಳ್ತಾ ಇದ್ರೇನೆ ಈಗ ಹಾಗೆ ಆ ಆಕ್ಟರ್ ನ ತೋರಿಸ್ತಾನೆ. ಅವನೊಳ್ಳೆ ಶೋಕಿಗೆ ಶೆಕ್ ಕ್ಯಾನ್ ಕೊಡೋ ತರ ರೆಡಿ ಆಗಿ ಅವನಿಟ್ಟಿರೋ ಬಾರ್ಗೆ ಹೋಗ್ತಾ ಇರ್ತಾನೆ. ಅದ್ರ ಹೆಸರು ಮೋಜೋ ಅಂತ ಮ್ಯಾನೇಜರ್ ಎಲ್ಲ ಹೇಳಿದ್ರೆ ಇದನ್ ಕೇಳಿ ಹೀರೋ ಆ ಮೋಜೋ ಅನ್ನೋ ಬಾರ್ಗ್ ಹೋಗಿ ನೋಡಿದ್ರೆ ಅವನಿಲ್ಲ. ಸೊ ಆ ಬಾರ್ನೆಲ್ಲ ಚೆಕ್ ಮಾಡ್ತಾ ಇದ್ರೆ ಅವ್ರಿಗೆ ಅಲ್ಲೊಂದು ಕ್ಯಾಲೆಂಡರ್ ಸಿಗುತ್ತೆ, ಅದ್ರಲ್ಲಿ ಒಂದೊಂದು ಡೇಟ್ ನಲ್ಲಿ ಒಂದೊಂದು ಪ್ಲೇಸ್ ನ ಮೆನ್ಷನ್ ಮಾಡಿರ್ತಾರೆ. ಇದೇನಂತ ಅರ್ಥ ಆಗದ ಹೀರೋ ಸ್ಟೇಷನ್ ಗೆ ಫೋನ್ ಮಾಡಿ ಅಲ್ಲಿ ಡಿಟೆಕ್ಟಿವ್ ಹತ್ರ ನಾನೊಂದು ಡೇಟ್ ಮತ್ತೆ ಪ್ಲೇಸ್ ಹೇಳ್ತೀನಿ, ಅಲ್ಲೇನಾದ್ರೂ ಇನ್ಸಿಡೆಂಟ್ ಆಗಿದ್ಯಾ ಅಂತ ಹೇಳು ಅಂತ ಡಿಟೆಕ್ಟಿವ್ ಹೇಳಿದ್ರೆ ಇಲ್ಲೇ ಒಂದು ಸಖತ್ ಟ್ವಿಸ್ಟ್ ಕೊಡ್ತಾರೆ. ಅದೇನಂದ್ರೆ ಹೀರೋ ಹೇಳಿದ ಡೇಟ್ ಅಂಡ್ ಪ್ಲೇಸ್ ನಲ್ಲಿ 3 ಕೊಲೆ ಆಗಿದೆ, ಅದ್ರಲ್ಲೂ ಸತ್ತಿರೋರು 3 ಜನನೂ ಪೊಲೀಸ್ನವರೇ ಅಂತ ಅವ್ರಗಳ ಹೆಸರನ್ನ ಡಿಟೆಕ್ಟಿವ್ ಹೇಳಿದ್ರೆ ಈಗ ಹೀರೋ ಶಾಕ್ ನೊಂದಿಗೆ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಈಗ ಸತ್ತ 3 ಜನ ಮತ್ತೆ ಹೀರೋ ಸೇರಿ 4 ಜನ ಚೀಫ್ ನ ಕೆಳಗೆ ಕೆಲಸ ಮಾಡ್ತಾ ಇದ್ರು. ಚೀಫ್ ಆಗ ಟೀಮ್ ಎಡ್ ನ ಪೋಸ್ಟ್ ನಲ್ಲಿ ಇರ್ತಾರೆ. ಆ ಟೈಮ್ ನಲ್ಲಿ ಬಾರ್ ನಲ್ಲಿ 12 ಜನನ್ನ ಪಾಯ್ಸನ್ ಹಾಕಿ ಸಾಯಿಸಿರೋ ಕೇಸ್ ಇವ್ರ ಹತ್ರ ಬರುತ್ತೆ. ಎಷ್ಟೇ ಎಫರ್ಟ್ ಹಾಕಿ ಹುಡುಕಿದ್ರು ಆ ವಿಷ ಆಗದವನು ಇವ್ರ ಕೈಗೆ ಸಿಗ್ಲಿಲ್ಲ. ಸೊ ಇವರ ಮೇಲಿದ್ದ ಪ್ರೆಷರ್ ನ ತಪ್ಪಿಸ್ಕೊಳ್ಳೋ ಕಾರಣಕ್ಕಾಗಿ ಈ ಕಣ್ಣಿಂಗ್ ಕಜೋರ್ ಗ್ಯಾಂಗ್ ಅವರು ತಪ್ಪೇ ಮಾಡ್ದಿರೋ ಆ ಬಾರ್ ನ ಸಪ್ಲೈಯರ್ ನ ವಿಷ ಹಾಕೋರೆ ಅಂತ ಕೇಸ್ ನಲ್ಲಿ ಬುಕ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಇದನ್ನೇ ಸ್ಟಾರ್ಟಿಂಗ್ ಸೀನ್ ನಲ್ಲಿ ನಮ್ಗೆ ತೋರಿಸಿರೋದು. ಅವನ್ನ ಅರೆಸ್ಟ್ ಮಾಡಿದ್ದಲ್ದೆ 2 ಸುಳ್ಳು ಸಾಕ್ಷಿ ಬೇರೆ ರೆಡಿ ಮಾಡಿ ವಿಷ ಹಾಕಿದ್ದ ನೋಡಿರೋ ತರ ಸಾಕ್ಷಿ ಹೇಳಿಸಿರ್ತಾರೆ. ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಆ ಸಾಕ್ಷಿ ಹೇಳಿದವರಲ್ಲಿ ಒಬ್ಬ ಆ ಟ್ಯಾಕ್ಸಿ ಡ್ರೈವರ್, ಇನ್ನೊಬ್ಬ ಸಸ್ಪೆಕ್ಟ್, ಇವರಿಬ್ಬರೇ ಫಾಲ್ಸ್ ವಿಟ್ನೆಸ್. ಇನ್ನು ಫಾಲ್ಸ್ ಕೇಸ್ ಹಾಕಿದವ್ರು ಯಾರಂದ್ರೆ ಚೀಫ್ ಸೇರಿ ನಮ್ಮ ಹೀರೋ ಅಂಡ್ ಸತ್ತಿರೋ 3 ಜನ ಅಂತ ಎಲ್ಲ ಕರೆಕ್ಟ್ ಆಗಿ ಗೆಸ್ ಮಾಡಿದ ಹೀರೋ ಸಪ್ಲೈಯರ್ ನ ಅರೆಸ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಇದ್ನಲ್ಲ ಅವನ್ನೇ ಬೆಳೆದು ಸುಳ್ಳು ಸಾಕ್ಷಿ ಹೇಳಿದವರನ್ನ ಮೆಟಫೋನ್ ಅನ್ನೋ ಡ್ರಗ್ ಗೆ ದಾಸರಾಗಿ ಮಾಡಿ ಅವರಿಂದ 3 ಜನ ಪೊಲೀಸ್ ಅವರನ್ನ ಸಾಯಿಸಿ ನೆಕ್ಸ್ಟ್ ಹೀರೋನು ಸಾಯಿಸೋಕೆ ಟ್ರೈ ಮಾಡೋನೆ. ಆಗ ಚಿಕ್ಕ ಹುಡುಗ ಆಗಿದ್ದ ಇವನು ಈಗ ಬೆಳೆದು ಆಕ್ಟರ್
ಆಕ್ಟರ್ ರಾಘವ್ನೆ. ಆ ಆಕ್ಟರ್ ಸ್ಟೇಷನ್ ಗೆ ಬಂದು ನಾನೇ ಟ್ಯಾಕ್ಸಿ ಡ್ರೈವರ್ ನ ಕ್ರೇನ್ ನಲ್ಲಿ ನೇತಾಕಿದ್ದು ಅಂತ ಧಿಮಾಕ್ ನಲ್ಲಿ ಹೇಳಿ ಸರೆಂಡರ್ ಆಗ್ತಾನೆ. ನೆಕ್ಸ್ಟ್ ಅವನ್ನ ಒಂದು ರೂಮ್ ನಲ್ಲಿ ವಿಚಾರಿಸಲು ಕೂರ್ಸಿದ್ರೆ ಅವನ್ ನೋಡಿದ್ರೆ ಹೀರೋ ಹತ್ರನೇ ಮಾತಾಡೋದು ಅಂತಾನೆ. ಅದಕ್ಕೆ ಹೀರೋಗೆ ಆಕ್ಟರ್ ನ ವಿಚಾರಿಸೋಕೆ ರೂಮ್ ಗೆ ಕಳಿಸ್ತಾರೆ. ಹೀರೋ ಒಳಗೋಗಿ ನೀನೇನ ಎಲ್ಲ ಮಾಡಿದ್ದು ಅಂದ್ರೆ ನಾನು ನಿನ್ ಹತ್ರ ಮಾತ್ರ ಮಾತಾಡ್ಬೇಕು, ಸೊ ಆ ಮೈಕ್ ನ ಆಫ್ ಮಾಡು ಅಂತಾನೆ. ಇದನ್ನ ಕೇಳಿದ ಚೀಫ್ ಸರಿ ಆಫ್ ಮಾಡು ಅಂತ ಇನ್ಸ್ಟ್ರಕ್ಷನ್ ಕೊಟ್ರೆ ಈಗ ಇವರು ಮಾತಾಡೋದು ಬೇರೆಯವ್ರಿಗೆ ಕೇಳಿಸಲ್ಲ. ಆಗ ಹೀರೋ ನೀನೇನ ಟ್ಯಾಕ್ಸಿ ಡ್ರೈವರ್ ನ ಸಾಯಿಸಿದ್ದು ಅಂದ್ರೆ ಒಳ್ಳೆ ವೈಟ್ ವಾಶ್ ಮಾಡಿದ ವಾಲ್ ಕಾಂಪೌಂಡ್ ತರ ಮಕ ಇಟ್ಕೊಂಡು ನನ್ನ ಈ ಪ್ರಶ್ನೆ ಕೇಳ್ತಿರಲ್ಲ ಜಿ, ಅದು ಮಾಡಿದ್ದು ನೀವೇ ತಾನೆ, ಅದನ್ನ ಅಲ್ಲೇ ಮರೆಯಲ್ಲಿ ಇಟ್ಕೊಂಡು ನಾನೇ ನೋಡಿದ್ದೀನಿ, ಮತ್ತೆ ನನ್ ಮೇಲೆ ಹಾಕಿದ್ರಿ ಹೆಂಗೆ ಜಿ ಅಂತ ಆಕ್ಟರ್ ಅಂದ್ರೆ ಹೀರೋ ಮುಖ ನೋಡ್ಬೇಕು ಒಳ್ಳೆ ಬಾಡೋದ ಬೆಂಡೆಕಾಯಿ ತರ ಆಗೋಗುತ್ತೆ. ಸರಿ ಹಾಗೇನೋ ನಾವು ತಪ್ಪಾಗಿ ನಿನ್ನ ಅಪ್ಪನ ಅರೆಸ್ಟ್ ಮಾಡಿದ್ವಿ, ಅದಕ್ಕಾಗಿ ನೀನ್ ಈಗೆಲ್ಲ ಮಾಡಿದ್ರೆ ಹೇಗೆ, ಇದೆಲ್ಲ ಮುಗಿದು ಹೋದ ವಿಷಯ, ಅದನ್ನು ಬಿಟ್ಬಿಡು ಅಂದ್ರೆ ಜಿ ಅವರ ಬ್ಯಾಕೆ ಬಾಂಬ್ ಬಿಟ್ರೇನೆ ಗೊತ್ತಾಗೋದು ಅದರ ಇಂಪ್ಯಾಕ್ಟ್ ಏನಂತ. ಹೊರಗಡೆ ಅವ್ರಿಗೆ ಏನ್ ಗೊತ್ತಾಗುತ್ತೆ ಜಿ, ನಿಮಗೆ ಅಕ್ಯೂಸ್ ನ ಹಿಡಿಯೋ ಯೋಗ್ಯತೆ ಇಲ್ದೆ ನಮ್ಮಪ್ಪನ ಅರೆಸ್ಟ್ ಮಾಡಿದ್ರೆ ಅದಕ್ಕೆ ರಿವೆಂಜ್ ಗಾಗಿ ವಿಟ್ನೆಸ್ ಹೇಳಿದ ಇಬ್ರನ್ನು ಯೂಸ್ ಮಾಡ್ಕೊಂಡು 3 ಜನ ಪೊಲೀಸ್ ಅವ್ರನ್ನ ಸಾಯಿಸಿದೆ. ನೆಕ್ಸ್ಟ್ ನಿಮ್ಮನ್ನು ಸಾಯಿಸೋಕೆ ಟ್ಯಾಕ್ಸಿ ಡ್ರೈವರ್ ಕಳ್ಸಿದ್ರೆ ನೀವು ಅವರನ್ನೇ ಮುಗಿಸ್ಬಿಟ್ರಿ. ಏನಪ್ಪಾ ಈ ತರ ಆಗೋಯ್ತು ಅಂತ ಅನ್ಕೋತಾ ಇರ್ಬೇಕಾದ್ರೇನೆ ಎಲ್ಲಿ ಸಿಗಾಕೋತೀನೋ ಅನ್ನೋ ನಿಮ್ಮ ಪರದಾಟ ನೋಡಿ ಒಂಥರ ಖುಷಿ ಆದ್ರೆ, ನನಗೆ ಕೆಲಸ ಮಾಡ್ತಾ ಇದ್ದ ಇಬ್ರನ್ನು ಸಾಯಿಸ್ಬಿಟ್ರಿ, ನನಗೀಗ ಕೆಲಸ ಮಾಡೋರು ಯಾರು ಜಿ? ಸೊ ನೀವೇ ನನ್ನ ಕೆಲಸ ಮಾಡ್ಬೇಕು. ಅದೇನಂದ್ರೆ ನಿಮ್ಮ ಚೀಫ್ ನ ಇವತ್ತು 7 ಗಂಟೆಗೆ ಸಾಯಿಸ್ಬೇಕು, ಇಲ್ಲ ಅಂದ್ರೆ ನೀವು ಟ್ಯಾಕ್ಸಿ ಡ್ರೈವರ್ ನ ಸಾಯಿಸಿರೋ ಬಗ್ಗೆ ಎಲ್ರಿಗೂ ಹೇಳ್ತೀನಿ ಅಂದ್ರೆ ಲೇ ಬ್ಯಾಂಕಾಕ್ ಸಿಟಿಲಿ ಬಾರ್ ಬೆಂಡಿಂಗ್ ಕೆಲಸ ಮಾಡೋ ತರ ಇದ್ಕೊಂಡು ನೀನ್ ಹೇಳಿದ್ನಲ್ಲ ನಾನ್ ಕೇಳ್ಬೇಕಾ, ಹೋಗಲೇ ಅಂತ ಹೊರಗೆ ಬಂದ್ರೆ ಅಲ್ಲಿ ಚೀಫ್ ಏನ್ ಹೇಳಿದ್ನ ಅವನು ಅಂದ್ರೆ, ಸಾರ್ ಅವನೊಬ್ಬ ನಾಲಾಯಕ್ ಹುಟ್ಟಿದ ನಟ್ವರ್ಲಾಲ್ ಇದ್ದಂಗ ಅವನೇ, ಅವನು ಕೊಲೆ ಮಾಡಿಲ್ಲ, ನಾವೊಂದ್ ಕೇಳಿದ್ರೆ ಅವನೊಂದ್ ಹೇಳ್ತಾನೆ ಅಂತ ಹೇಳಿ ಹೀರೋ ಹೋದ್ರೆ ಚೀಫ್ ಬೇರೆ ಪೊಲೀಸ್ನವರ ಕಲ್ಸಿ ಆಕ್ಟರ್ ನ ವಿಚಾರಿಸಿದ್ರೆ ಹೀರೋ ಹೇಳ್ದಂಗೆ ಆ ಆಕ್ಟರ್ ನಡ್ಕೊಂತವನೆ. ಸೊ ಇವನು ಕಿಲ್ಲರ್ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು ಚೀಫ್ ಹೀರೋನ ಪ್ಲೇಸ್ ಗೆ ಬೇರೊಬ್ಬ ಹೆಡ್ ನ ನೇಮಿಸಿ ಇನ್ಮೇಲೆ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡು ಅಂತೇಳಿ ಹೋದ್ರೆ ನೆಕ್ಸ್ಟ್ ಹೊರಗಡೆ ಕೆಲಸ ಇದೆ ಅಂತೇಳಿ ಹೀರೋನು ಸ್ಟೇಷನ್ ಬಿಟ್ಟು ಹೊರಡ ಹೋಗ್ತಾನೆ. ಇಲ್ಲಿ ಸ್ಟೇಷನ್ ನಲ್ಲಿ ಅರೆಸ್ಟ್ ಮಾಡಿ ಇಟ್ಕೊಂಡಿರೋದು ಆಕ್ಟರ್ ಆದ್ರಿಂದ ಹೊರಗಡೆ ಫುಲ್ ಪ್ರೆಸ್ ನವರೆಲ್ಲ ತುಂಬಿಕೊಂಡಿರ್ತಾರೆ. ಆಗ ಹೊಸ ಹೆಡ್ ಹೆಂಗು ಅವನು ಕಿಲ್ಲರ್ ಅಲ್ಲ, ಅವನ್ ಇಟ್ಕೊಂಡು ಸುಮ್ನೆ ಯಾಕೆ ಅಂತೇಳಿ ಆಕ್ಟರ್ ನ ರಿಲೀಸ್ ಮಾಡಿ ಕಳಿಸ್ತಾರೆ. ನೆಕ್ಸ್ಟ್ ಹೀರೋ ಸ್ಟೇಷನ್ ಗೆ ಬಂದ್ರೆ ಆಕ್ಟರ್ ನ ರಿಲೀಸ್ ಮಾಡಿದ ವಿಷಯ ತಿಳಿದು ಡಿಟೆಕ್ಟಿವ್ ಕರೆದು ನನಗವೆಲ್ಲ ಗೊತ್ತಿಲ್ಲ, ಆಕ್ಟರ್ ಈಗ ಎಲ್ಲಿದ್ದಾನೆ ಅಂತ ತಿಳ್ಕೊ ಅಂತಂದ್ರೆ ಡಿಟೆಕ್ಟಿವ್ ಏನ್ ಸಾಮಾನ್ಯದವರಲ್ಲ, ಆಕ್ಟರ್ ನ ರಿಲೀಸ್ ಮಾಡಿದಾಗ್ಲೇ ಜೂನಿಯರ್ ನ ಫಾಲೋ ಮಾಡಕ್ ಹೇಳಿರ್ತಾನೆ. ಅಲ್ಲಿ ಜೂನಿಯರ್ ಫಾಲೋ ಮಾಡ್ತಾ ಇದ್ರೆ ಒಲಿಂಪಿಕ್ ಪಾರ್ಕ್ ಅನ್ನೋ ಕಡೆ ಆಕ್ಟರ್ ಮಿಸ್ ಆಗ್ಬಿಡ್ತಾನೆ. ಈ ವಿಷಯನ ಡಿಟೆಕ್ಟಿವ್ ಗೆ ಜೂನಿಯರ್ ಹೇಳಿದ್ರೆ ಡಿಟೆಕ್ಟಿವ್ ಲೇ ನಿನ್ನ ಮಕಕ್ಕಿಷ್ಟು ಏನೋ ಕೆಲಸ ಮಾಡ್ತೀರಾ ಅಂತ ಬೈದು ನೆಕ್ಸ್ಟ್ ಈ ಮ್ಯಾಟರ್ ನ ಹೀರೋಗೆ ಡಿಟೆಕ್ಟಿವ್ ಹೇಳಿದ್ರೆ ಹೀರೋ ಅಲ್ಲಾಡೋಗ್ತಾನೆ. ಯಾಕಂದ್ರೆ ಬೆಳಗ್ಗೆ ಚೀಫ್ ಹತ್ರ ಮಾತಾಡ್ಬೇಕಾದ್ರೆ ಅವರು ಸಂಜೆ ಒಲಿಂಪಿಕ್ ಪಾರ್ಕ್ ಹತ್ರ ಕೆಲಸ ಇದೆ ಹೋಗ್ಬೇಕು ಅಂತ ಹೇಳಿರ್ತಾರೆ. ಸೊ ಆಕ್ಟರ್ ಚೀಫ್ ಗೆ ತೊಂದರೆ ಮಾಡ್ತೇನೆ ಅಂತ ಕಾರ್ ತಗೊಂಡು ಅಲ್ಲಿಗೆ ಹೋಗ್ತಾ ಇದ್ರೆ ಆಕ್ಟರ್ ಹೀರೋಗೆ ಫೋನ್ ಮಾಡಿ 7 ಗಂಟೆಗೆ ಸಾಯಿಸು ಅಂತ ಅಂದೆ, ನೀನ್ ಇನ್ನು ಬಂದೇ ಇಲ್ಲ, ಎಲ್ಲಿದ್ಯಾ ಅಂದ್ರೆ ಲೇ ಆ ತರ ಮಾಡ್ಬೇಡ, ನನ್ನ ಮಾತು ಕೇಳೋ ಅಂತ ಇರ್ಬೇಕಾದ್ರೇನೆ ನೀನು ಮಾಡಲ್ಲ ಅಂದ್ರೆ ಏನ್ ಬಿಡು, ನಾನೇ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ಅಲ್ಲಿ ಹೀರೋ ಅಲ್ಲಿಗೆ ಬರ್ತಾರೆ. ಮತ್ತೆ ಆಕ್ಟರ್ ಹೀರೋಗೆ ಫೋನ್ ಮಾಡಿ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಚೀಫ್ ಸುಟ್ಟು ಕರಕಲಾಗ್ತಾರೆ ನೋಡು ಅಂತ ಹೇಳಿ ಕಟ್ ಮಾಡಿದ್ರೆ ಚೀಫ್ ಕಾರ್ ಹತ್ರ ಹೋಗೋದನ್ನ ನೋಡಿ ಹೀರೋ ಸಾರ್ ಕಾರ್ ಹತ್ಬೇಡಿ ಅಂತ ಕಿರ್ಚ್ಕೊಂಡು ಓಡಿದ್ರೆ ಅಲ್ಲಿ ಚೀಫ್ ಏನು ಗೊತ್ತಿಲ್ಲದೆ ಕಾರ್ ಹತ್ತಿ ಸ್ಟಾರ್ಟ್ ಮಾಡಿದ ತಕ್ಷಣ ಬ್ಲಾಸ್ಟ್ ಆಗಿ ಭಸ್ಮ ಆಗೋಗ್ತಾರೆ. ಸೊ ಚೀಫ್ ಮರ್ಗಯ, ಅಯ್ಯೋ ಚೀಫ್ ನ ಕಾಪಾಡೋಕಾಗ್ಲಿಲ್ವೇ ಅಂತ ಹೀರೋ ಫೀಲಿಂಗ್ ನಲ್ಲೇ ಇದ್ರೆ ಮತ್ತೆ ಆಕ್ಟರ್ ಹೀರೋಗೆ ಕಾಲ್ ಮಾಡಿ ನಮ್ಮಪ್ಪನ ಕೇಸ್ ನಲ್ಲಿದ್ದ ಎಲ್ರು ಸತ್ತಾಯ್ತು, ನೀನೊಬ್ಬನ್ನ ಬಿಟ್ಟು ನಿನ್ಯಾಕ್ ಬಿಟ್ಟಿದೀನಿ ಗೊತ್ತಾ, ಬಿಕಾಸ್ ಸುಳ್ಳು ಕೇಸ್ ಹಾಕಿದ್ರಲ್ಲ ಅದರ ಒರಿಜಿನಲ್ ಕೊಲೆಗಾರ ಯಾರು ಅಂತ ಕಂಡು ಹಿಡಿ ಅಂತೇಳಿ ಕಾಲ್ ಕಟ್ ಮಾಡಿ ಅಲ್ಲಿಂದ ಆಕ್ಟರ್ ಹೊರಟ್ರೆ ಅವನಿಂದೇನೆ ಜೂನಿಯರ್ ಮತ್ತೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಸ್ಟೇಷನ್ ನಲ್ಲಿ ಆಕ್ಟರ್ ನ ಹಿಸ್ಟ್ರಿ ಕೆದಕಿದ್ರೆ ತುಂಬಾ ವರ್ಷಗಳ ಹಿಂದೆ 12 ಜನನ್ನ ವಿಷ ಹಾಕಿ ಸಾಯಿಸಿದ ಕೇಸ್ ನಲ್ಲಿ ಇವರ ಅಪ್ಪನ್ನ ಅರೆಸ್ಟ್ ಮಾಡವ್ರೆ ಅಂತ ಡಿಟೆಕ್ಟಿವ್ ಗೆ ಗೊತ್ತಾದ್ರೆ ಈ ಗ್ಯಾಪ್ ನಲ್ಲಿ ಪೊಲೀಸ್ ಸ್ಟೇಷನ್ ಗೆ ಒಂದು ಮೇಲ್ ಬರುತ್ತೆ, ಅದರ ಜೊತೆ ಒಂದು ವಿಡಿಯೋನೂ ಇರುತ್ತೆ. ಆ ವಿಡಿಯೋ ನೋಡಿ ಎಲ್ರು ಶಾಕ್ ನಲ್ಲಿ ಸುಸ್ತಾಗ್ತಾರೆ. ಯಾಕಂದ್ರೆ ಅದರಲ್ಲಿ ಹೀರೋ ಡ್ರೈವರ್ ನ ಸಾಯಿಸಿರೋ ಒರಿಜಿನಲ್ ಫುಟೇಜ್ ಇರುತ್ತೆ. ಅದನ್ನ ನೋಡಿ ಹೀರೋನೇ ಕೊಲೆಗಾರ ಅನ್ಕೊಂಡ್ರೆ ಅಷ್ಟರಲ್ಲಿ ಒಬ್ಬ ಬಂದು ಚೀಫ್ ನ ಯಾರೋ ಕೊಲೆ ಮಾಡೋರೆ ಅಂತ ಹೇಳ್ತಾನೆ. ಇದನ್ನೆಲ್ಲ ನೋಡಿದ ಡಿಟೆಕ್ಟಿವ್ ಆಕ್ಟರ್ ನ ಹಿಸ್ಟ್ರಿ ನೋಡ್ತಾ ಇದ್ರಲ್ಲ ಅದನ್ನ ಇನ್ನೂ ಡೀಪ್ ಆಗಿ ಅನಾಲಿಸಿಸ್ ಮಾಡಿದ್ರೆ ಅಲ್ಲೂ ಡಿಟೆಕ್ಟಿವ್ ಗೆ ಒಂದು ಶಾಕ್. ಅದೇನಂದ್ರೆ ಸೇಮ್ ಕೇಸ್ ನಲ್ಲಿ ಇಬ್ರು ವಿಟ್ನೆಸ್ ಮತ್ತೆ 5 ಜನ ಪೊಲೀಸ್ ನಲ್ಲಿ 4 ಜನ ಪೊಲೀಸ್ ಸತ್ತವ್ರೆ, ಉಳಿದಿರೋದು ಹೀರೋ ಒಬ್ರೇ ಅಂತ ತಿಳ್ಕೊಂಡು ಯಾರಿಗೋ ಫೋನ್ ಮಾಡಿ ಯಾವ್ದೋ ಡೀಟೇಲ್ಸ್ ಕೇಳ್ತಾರೆ ಡಿಟೆಕ್ಟಿವ್. ಈ ಕಡೆ ಡ್ರಗ್ ನ ಇಂಜೆಕ್ಟ್ ಮಾಡ್ಕೊಂಡು ಆಕ್ಟರ್ ಫುಲ್
ನಶೆಲಿ ತೇಲಾಡ್ತಾ ಇದ್ರೆ ಆ ಕಡೆ ಜೂನಿಯರ್ ಗೆ ಫೋನ್ ಮಾಡಿದ ಡಿಟೆಕ್ಟಿವ್, ನಿನ್ನ ಹತ್ರ ಮುಖ್ಯವಾದ ಮ್ಯಾಟರ್ ಮಾತಾಡ್ಬೇಕು, ಸೊ ಈ ಪ್ಲೇಸ್ ಗೆ ಬಂದ್ಬಿಡು ಅಂತೇಳಿ ಆ ಪ್ಲೇಸ್ ಗೆ ಡಿಟೆಕ್ಟಿವ್ ಹೋದ್ರೆ ಇಲ್ಲಿ ನಶೆಲಿ ನೇತಾಡ್ತಾ ಇರೋ ಆಕ್ಟರ್ ಹತ್ರ ಬಂದ ಹೀರೋ ಗನ್ ಪಾಯಿಂಟ್ ಹಿಡಿದುಕೊಂಡು ಯಾಕೋ ಈ ತರ ಮಾಡ್ದೆ ಅಂದ್ರೆ ಇಲ್ಲಿ ಹೀರೋಗಲ್ದೆ ನಮಗೂ ಸೇರಿಸಿ ಒಂದು ಅಟ್ಟಹಾಸವಾದ ಟ್ವಿಸ್ಟ್ ಕೊಡ್ತಾನೆ ಆಕ್ಟರ್. ನನ್ನ ಆಕ್ಟಿಂಗ್ ಚೆನ್ನಾಗಿತ್ತಲ್ಲ, ಹೇಗೆ ನಟಿಸಿದೆ ನೋಡ್ದಾ? ಬಿಕಾಸ್ ಬೇಸಿಕಲಿ ನಾನೊಬ್ಬ ಆಕ್ಟರ್. ಅದಲ್ದೆ ಇದೆಲ್ಲ ನಾನು ನನಗೋಸ್ಕರ ಮಾಡಿಲ್ಲ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಗೋಸ್ಕರ ಮಾಡಿದೆ ಅಂತ ಒಳ್ಳೆ ಜಂತುಳು ಕುಟ್ಟಿದ್ದ ಜೆಂಟಲ್ ಮ್ಯಾನ್ ಇದ್ದಂಗ ಅವನಲ್ಲ ಜೂನಿಯರ್, ಅವನ ಹೆಸರನ್ನ ಆಕ್ಟರ್ ಹೇಳ್ತಾನೆ. ಆ ಕಡೆ ಡಿಟೆಕ್ಟಿವ್ ಜೂನಿಯರ್ ನ ಪಾಯಿಂಟ್ ಮಾಡಿ ಗನ್ ಹಿಡಿದು ನೀನ್ ಯಾರು ಅಂತ ಗೊತ್ತಾಯ್ತು. ತುಂಬಾ ವರ್ಷದ ಹಿಂದೆ ವಿಷ ಹಾಕಿದ ಕೇಸ್ ನಲ್ಲಿ ಅರೆಸ್ಟ್ ಆದ ಬಾರ್ ಸಪ್ಲೈಯರ್ ನ ಮಗ ತಾನೇ ನೀನು. ಅಪ್ಪ ಹೋದ್ಮೇಲೆ ಅನಾಥಾಶ್ರಮಕ್ಕೆ ಸೇರಿ ಅಲ್ಲಿಂದ ಇನ್ನೊಂದು ಕಪಲ್ ನಿನ್ನ ಅಡಾಪ್ಟ್ ಮಾಡ್ಕೊಂಡು ಬೆಳೆಸಿದ್ರೆ ನಿನ್ನ ಚಿಕ್ಕಂದಿನ ಐಡೆಂಟಿಟಿನ ಮರೆ ಮಾಚಿ ಅಡಾಪ್ಟ್ ಮಾಡ್ಕೊಂಡವ್ರಿಗೆ ಬೇರೆ ಹೆಸರು ಹೇಳಿ ಅಲ್ಲೇ ಬೆಳೆದಿದೀಯಾ. ಈಗ ತಾನೇ ನಿನ್ನ ಅನಾಥಾಶ್ರಮಕ್ಕೆ ಕಾಲ್ ಮಾಡಿ ನಿನ್ನ ಡೀಟೇಲ್ಸ್ ತೆಗೆದೆ. ಯಾಕೋ ಈ ತರ ಮಾಡ್ದೆ? ನಿನ್ ನೋಡಿದ್ರೆ ಮಗು ತರ ಫೀಲ್ ಆಗುತ್ತೆ ನನಗೆ. ಸುಮ್ನೆ ಸರೆಂಡರ್ ಆಗು ಅಂತಂದ್ರೆ ಅವನು ಮಾತ್ ಕೇಳ್ತಾ ಇಲ್ಲ. ಹಾಗೆ ಡಿಟೆಕ್ಟಿವ್ ನ ಅಟ್ಯಾಕ್ ಮಾಡ್ತಾನೆ. ಒಂದು ಘಟ್ಟದಲ್ಲಿ ಡಿಟೆಕ್ಟಿವ್ ಹತ್ರ ಇರೋ ಗನ್ ಜೂನಿಯರ್ ಕೈಯಲ್ಲಿ ಬಂದ್ರೆ ಆಗ ಡಿಟೆಕ್ಟಿವ್ ನ ನೋಡಿ, ನನ್ನ ಕ್ಷಮಿಸಿ, ನೀವಂದ್ರೆ ನನಗೆ ತುಂಬಾ ಇಷ್ಟ, ಬಟ್ ನನ್ನ ದಾರಿ ಕ್ಲಿಯರ್ ಆಗ್ಬೇಕು ಅಂದ್ರೆ ನೀವು ಇರಬಾರ್ದು ಅಂತ ಫೈರ್ ಮಾಡ್ತಾನೆ. ಅಲ್ಲಿಗೆ ಡಿಟೆಕ್ಟಿವ್ ಗಾನ್. ಈ ಕಡೆ ಜೂನಿಯರ್ ಬಾರ್ ಸಪ್ಲೈಯರ್ ನ ಮಗ ಅಂತ ಗೊತ್ತಾದ ಮೇಲೆ ನೀನ್ ಯಾಕೆ ಅವನಿಗೆ ಸಪೋರ್ಟ್ ಮಾಡಿದೆ ಅಂತ ಕೇಳಿದ್ರೆ ಅದಕ್ಕೆ ಆಕ್ಟರ್, ನೀವು ಅವರಪ್ಪನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ, ಬಿಕಾಸ್ ಅವನು ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವನ್ನ ಮಾತ್ರ ಸಾಯಿಸ್ಬೇಡಿ ಅಂತ ಹೀರೋಗೆ ಹೇಳಿ ಕಣ್ ಮುಚ್ತಾನೆ. ಅವಾಗ್ಲೇ ನಮಗೆ ಗೊತ್ತಾಗೋದು ಡ್ರಗ್ ಜೊತೆ ಪಾಯ್ಸನ್ ಇಂಜೆಕ್ಟ್ ಮಾಡ್ಕೊಂಡಿರ್ತಾನೆ ಅಂತ. ನೆಕ್ಸ್ಟ್ ಹೀರೋಗೆ ಜೂನಿಯರ್ ಇಂದ ಕಾಲ್ ಬರುತ್ತೆ. ಅದು ಹೀರೋನ ಮನೆಯಿಂದಾನೆ, ಯಾಕಂದ್ರೆ ಅಲ್ಲಿ ಹೀರೋನ ಮಗನ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಆಗ ಹೀರೋ, ಲೇ ನನ್ನ ಮಗನ್ನ ಏನು ಮಾಡ್ಬೇಡು, ನೀನ್ ಹೇಳ್ದಂಗೆ ಆ ವಿಷ ಹಾಕ್ದವನ್ನ ಕಂಡಿಡಿದು ಅವನ್ನ ನಿನ್ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದ್ರೆ ಹಾಗೆ ಹೀರೋ ಅವರ ಮನೆಗೆ ಹೋಗ್ಬೇಕಾದ್ರೆ ಈಗ ಸ್ಟಾರ್ಟಿಂಗ್ ಇಂದ ಜೂನಿಯರ್ ಮಾಡಿದ ಎಲ್ಲ ಕೃತ್ಯಗಳೆಲ್ಲನ್ನು ವಿಜುವಲೈಸ್ ಆಗಿ ತೋರಿಸ್ತಾರೆ. ನೆಕ್ಸ್ಟ್ ಹೀರೋ ಅವರ ಮನೆ ಹತ್ರ ಹೋದ್ರೆ ಮನೆ ಮುಂದಿನ ಪಾರ್ಕ್ ಹತ್ರ ಜೂನಿಯರ್ ನಿಂತವನೆ ಹೀರೋನ ಮಗನ್ನ ಒಂದು ಕಾರ್ ನಲ್ಲಿ ಕುಳ್ಸವನೆ. ಇದನ್ನ ನೋಡಿದ ಹೀರೋ, ಏನೋ ನಿನ್ ಪ್ರಾಬ್ಲಮ್ ಅಂತ ಗನ್ ತಗೊಂಡೋಗಿ ಅವನಿಗೆ ಪಾಯಿಂಟ್ ಮಾಡಿ ಕೇಳಿದ್ರೆ, ನಾನು ಅವಾಗ ತುಂಬಾ ಚಿಕ್ಕವನು, ನಮ್ಮ ಅಪ್ಪನೇ ನನ್ನ ಪ್ರಪಂಚ, ಆದ್ರೆ ನಮ್ಮ ಅಪ್ಪ ಶ್ರೀಮಂತ ಅಲ್ಲ, ಒಬ್ಬ ಸಾಧಾರಣ ಬಾರ್ ಸಪ್ಲೈಯರ್, ಆದ್ರೂ ನನಗೆ ಅಗತ್ಯಕ್ಕಿಂತ ಜಾಸ್ತಿ ಪ್ರೀತಿಸ್ತಾ ಇದ್ರು ಮತ್ತೆ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ರು. ಆದ್ರೆ ಅದಕ್ಕವರ ಪಡ್ತಿದ್ದ ಕಷ್ಟ ಅಷ್ಟಿಷ್ಟಲ್ಲ. ಬಾರ್ ನಲ್ಲಿ ಬೈಸ್ಕೊಂಡು ಹೊಡೆಸ್ಕೊಂಡು ಕೆಲಸ ಮಾಡ್ತಾ ಇದ್ರು. ಆದ್ರೆ ಒಂದಿನ ಅವರು ಮನೆಗೆ ಬರ್ಲಿಲ್ಲ. ಯಾಕೆ ಇನ್ನೂ ಬರ್ಲಿಲ್ಲ ಅಂತ ನಾನು ಬಾರ್ಗ್ ಹೋಗಿ ನೋಡಿದ್ರೆ ಅಲ್ಲಿ ಮನುಷ್ಯತ್ವನೇ ಇಲ್ದಿರೋ 12 ಮೃಗಗಳು ನಮ್ಮಪ್ಪನ್ನ ಹೊಡೆದು ತುಳಿದು ಮಜಾ ತಗೋತಾ ಇದ್ರು. ಒಬ್ಬ ಮಗನಾಗಿ ಅದನ್ನ ನೋಡಿದ ನನಗೆ ಹೇಗೆ ಸುಮ್ಮನಿರಕ್ಕಾಗುತ್ತೆ ಹೇಳಿ? ಸೊ ನಾನೇ ಅವರ ಕುಡಿಯೋ ಡ್ರಿಂಕ್ಸ್ ಗೆ ವಿಷಾನ ಹಾಕಿದ್ದು ಅಂತ ಒಂದು ರಿವೆಂಜಬಲ್ ಟ್ವಿಸ್ಟ್ ಕೊಡ್ತಾನೆ. ಲೇ ಆಲ್ಟರ್ನೇಟಿವ್ ಹಳ್ಳಿ ಕುಂಚ, ನೀನೇನ ಅವನು ಅದನ್ಯಾಕೋ ಹಾಗೆ ಹೇಳಿಲ್ಲ ಅಂದ್ರೆ ಯಾರು ಹೇಳಿದ್ದು? ನಾನು ಹೇಳಿಲ್ಲ ಅಂತ, ನಾನೇ ವಿಷ ಹಾಕಿದ್ದು ಅಂತ ನಿಮ್ಮ ಪೊಲೀಸ್ ಅವ್ರಿಗೆಲ್ಲ ಕಾಲಿಗೆ ಬಿದ್ದು ಹೇಳಿದ್ರೆ ಅವರು ಚಿಕ್ಕ ಹುಡುಗ ಏನೋ ಹೇಳ್ತಾವನೆ ಅನ್ಕೊಂಡು ಸುಮ್ನಾದ್ರು. ನಮ್ಮಪ್ಪ ನಾನು ಮಾಡಿದ ತಪ್ಪಿಗೆ ಜೈಲ್ಗೆ ಹೋದ್ರು, ಬಟ್ ಅವ್ರಿಗೆ ಮರಣ ದಂಡನೆ ಶಿಕ್ಷೆ ಆಯ್ತು. ಅವಾಗ ನನಗೆ ಅನ್ಸ್ತು, ನಾನು ಮಾಡಿದ್ದು ತಪ್ಪಾದ್ರೆ ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿದ ನೀವು ತಪ್ಪೇ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಹೀರೋನ ಅರೆಸ್ಟ್ ಮಾಡಕ್ಕೆ ಪೊಲೀಸ್ ಟೀಮ್ ಅಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಜೂನಿಯರ್, ಅದಕ್ಕಾಗಿಯೇ ನಿಮ್ಮವರೆಲ್ಲರನ್ನು ಸಾಯಿಸಿದೆ, ಅದಕ್ಕೆ ನನ್ನ ಶೂಟ್ ಮಾಡು, ನನಗೂ ಶಿಕ್ಷೆ ಆಗುತ್ತೆ. ನನ್ನ ಮತ್ತೆ ಆ ಟ್ಯಾಕ್ಸಿ ಡ್ರೈವರ್ ನ ಸಾಯಿಸಿದಕ್ಕೆ ನಿಮ್ಮನ್ನ ನಿಮ್ಮ ಮಗನ ಮುಂದೆನೆ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಹೀರೋ ಫುಲ್ ಕಿರ್ಚಿ ಗನ್ನ ಸೈಡ್ ಅಲ್ಲಿ ಹಾಕಿ ಜೂನಿಯರ್ ನ ಸಾಯಿಸದೆ ಪೊಲೀಸ್ ಅವ್ರಿಗೆ ಸರೆಂಡರ್ ಆಗ್ತಾರೆ. ಫ್ಲಾಶ್ ಬ್ಯಾಕ್ ಗೆ ಹೋದ ಹೀರೋ ಜೂನಿಯರ್ ಅವ್ರ ಅಪ್ಪನ ಅರೆಸ್ಟ್ ಮಾಡಿದ ಮೇಲೆ ಹೀರೋ ಜೂನಿಯರ್ ಹತ್ರ ಹೋಗಿ, ನಿಮ್ಮ ಅಪ್ಪ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತು, ಏನ್ ಮಾಡೋದು ವಿಧಿ, ನೀನು ಈಗ ಆಗ್ಬೇಡ, ನಿನ್ನ ಹತ್ರ ಏನಿದ್ರು ಕಿತ್ಕೊಂತಾರೆ, ಆದ್ರೆ ವಿದ್ಯೆ ಯಾರಿಂದನೂ ಕಿತ್ಕೊಳಕಾಗಲ್ಲ, ಸೊ ಚೆನ್ನಾಗಿ ಓದಿ ಒಬ್ಬ ಅಧಿಕಾರಿ ಆಗು ಅಂತ ಹೀರೋ ಹೇಳಿರ್ತಾರೆ. ಸೊ ಅದಕ್ಕೆ ಜೂನಿಯರ್ ಕಷ್ಟಪಟ್ಟು ಓದಿ ಪೊಲೀಸ್ ಆಗಿರ್ತಾರೆ. ನೆಕ್ಸ್ಟ್ ಪ್ರೆಸೆಂಟ್ ಗೆ ಬಂದ್ರೆ ಜೂನಿಯರ್ ಗನ್ ತಗೊಂಡು ನನಗೆ ತಾನೇ ಫೈರ್ ಮಾಡ್ಕೊಂಡು ಸಾಯ್ತಾನೆ. ಅದನ್ನ ನೋಡಿದ ಹೀರೋ ಬೇಡ ಅಂತಂದ್ರೆ ಅವನು ಕೇಳಲ್ಲ. ಜೂನಿಯರ್ ಸಾವು ಹೀರೋನ ಫುಲ್ ಕುಗ್ಗಿಸುತ್ತೆ. ಅವನು ಹೇಳಿದ ಹಾಗೇನೆ ಹೀರೋನ ಮಗನ ಮುಂದೆನೆ ಡ್ರೈವರ್ನ ಸಾಯಿಸಿದ ಕೇಸ್ ನಲ್ಲಿ ಹೀರೋನ ಅರೆಸ್ಟ್ ಮಾಡ್ತಾರೆ. ಲಾಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಹಾಗೆ ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಅಂತೇಳಿ ಮೂವಿನ ಮುಗಿಸ್ತಾರೆ. ಈ ಮೂವಿನ ಹೇಗೆ ಹೇಳಿದೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ವೈ ಯಾಕೆ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ ಮಾರಾಯರೆ. ಥ್ಯಾಂಕ್ ಯು.